व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः। नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ವೇದವ್ಯಾಸರ ಮಹಾಭಾರತದ ಮಹಾಪರ್ವ 15ನೆಯದ್ದು ಆಶ್ರಮವಾಸಿಕ ಪರ್ವ. ಧೃತರಾಷ್ಟ್ರ ಗಾಂಧಾರಿಯರು ಕಾಡಿಗೆ ತೆರಳಿದ ಘಟನೆಯ ಕುರಿತು ಚಿಂತನೆ, ಅವಾಂತರ 3 ಪರ್ವಗಳಿಂದ ಸೇರಿದ 41 ಅಧ್ಯಾಯದ ಸುಮಾರು 1000 ಶ್ಲೋಕದ ಪರ್ವ ಇದು. ಬಹಳ ಅದ್ಧೂರಿಯಾಗಿಯೇ ಪಾಂಡವರು ಅಶ್ವಮೇಧ ಯಾಗವನ್ನು ನಡೆಸಿದ್ದಾರೆ. ಶ್ರೀಕೃಷ್ಣನ ಪಾರುಪತ್ಯದಲ್ಲಿ ಉತ್ತಮ ಕಲ್ಪದ 5 ವರ್ಷದ ಸಮಯವನ್ನು ಪಡೆದ 3 ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾರೆ. ಹೀಗೆ ಪಾಂಡವರ ಆಳ್ವಿಕೆಯು ದುರ್ಯೋಧನನ ಅವಸಾನದ ಬಳಿಕ 15 ವರ್ಷಗಳು ಕಳೆದಿವೆ. ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋಪದತ್ ಅನ್ನುವುದಾಗಿ ದುರ್ಯೋಧನನ ಅವಸಾನದ ಬಳಿಕ ಕಲಿಯುಗ ಆರಂಭ ಆಗಿದೆ. ಆದರೆ ಮತ್ತೆ ಭೀಮಸೇನನ ಆಳ್ವಿಕೆಯಲ್ಲಿ ಕಲಿಯ ನಿಗ್ರಹ ಆಗಿ ಮುಂದುವರಿದಿದೆ ಮುಂದಿನ ಯುಗ. ಕೃಷ್ಣ ಇದ್ದಾಗ ಹೇಳಿಕೊಂಡ ಇದು ಕೃತಯುಗದಂತೆ ಅಂತ, ಕೃತಮೇವ ಅನ್ವಯ ವರ್ತತ ಅಂತ. ಕಲಿಯುಗದಲ್ಲಿ ಲಕ್ಷಣ ಏನು ಕೇಳಿದರೆ ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದರೂ ತುಂಬ ಪುಣ್ಯ ಸಿಗ್ತದೆ. ಆದರೆ ಕೃತಯುಗದಲ್ಲಿ ಬಹಳ ಕರ್ಮಗಳಿಂದ ಸ್ವಲ್ಪವೇ ಪುಣ್ಯವನ್ನು ಪಡೀಲಿಕ್ಕೆ ಆಗ್ತದೆ. ಆದರೆ ಕೃಷ್ಣನ ಅನುಗ್ರಹದಿಂದ ಪಾಂಡವರ ಆಳ್ವಿಕೆಯ ಕಾಲ ಕೃತಯುಗದಂತೆ ಆಗಿದ್ದರೂ ಕಲಿಯುಗದಂತೆ ಇರಲಿಕ್ಕೆ ಹೋಗಿ ಅಲ್ಪ ಕರ್ಮದಿಂದಲೇ ಬಹಳಷ್ಟು ಪುಣ್ಯವನ್ನು ಪಡೆಯುವ ಅವಕಾಶ ಇತ್ತು. ಹೀಗಾಗಿ ಪಾಂಡವರು ಮರುತ್ತರಾಜನು ಬಿಟ್ಟು ಹೋದ ಸಂಪತ್ತುಗಳಿಂದ ಆತನು ಯಜ್ಞ ಮಾಡಲೋಸ್ತಿಗೆ ಬೃಹಸ್ಪತ್ಯಾಚಾರ್ಯರನ್ನು ಕರೆದ. ಮರುತ್ತರಾಜನ ಕೀರ್ತಿಗೆ ವೈಭವಕ್ಕೆ ಸ್ಪರ್ಧೆ ಅನ್ನುವಂತೆ ಇಂದ್ರ ಆತನಲ್ಲಿ ಯಜ್ಞ ಮಾಡಲಿಕ್ಕೆ ಬೃಹಸ್ಪತ್ಯಾಚಾರ್ಯರಿಗೆ ಬಿಡಲಿಲ್ಲ. ತಾನು ಯಜ್ಞ ಮಾಡುತ್ತೇನೆ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರನ್ನು ತನ್ನ ಯಜ್ಞಕ್ಕಾಗಿ ಪೌರೋಹಿತ್ಯಕ್ಕೆ ಕರೆದಿದ್ದಾನೆ. ಏಕಕಾಲದಲ್ಲಿ ಆಗುವ ಘಟನೆಯಿಂದಾಗಿ ಮರುತ್ತರಾಜ ತಾನು ಮೊದಲು ಕರೆದಿದ್ದೇ ತನ್ನ ಪೌರೋಹಿತ್ಯಕ್ಕೆ ಬರ್ತಾ ಇಲ್ಲ ಹೇಳಿ ಬೃಹಸ್ಪತ್ಯಾಚಾರ್ಯರ ತಮ್ಮನನ್ನು ಸಂವರ್ತನನ್ನು ಮಾತಾಡಿಸ್ತಾನೆ. ಬೃಹಸ್ಪತ್ಯಾಚಾರ್ಯರು ಸಂವರ್ತನನ್ನು ಯಾವತ್ತೂ ದೂರ ಮಾಡಿದ್ದಾರೆ. ತಮ್ಮನ ಮೇಲಿನ ವೈಮನಸ್ಯದಿಂದ. ಹಾಗಾಗಿ ಸಂವರ್ತನ ಹುಚ್ಚನಂತೆ ಎಲ್ಲಿಯೋ ಕಾಶಿಯಾಚೆಗೆ ತೆರಳಿದ್ದ. ಅವನ ಪರಿಚಯ ಮಾಡಿಕೊಂಡು ಮರುತ್ತರಾಜ ಅವರನ್ನು ಬರಮಾಡಿಸಿಕೊಳ್ತಾನೆ. ಕೊನೆಗೆ ಸಂವರ್ತನ ಪಾರುಪತ್ಯದಲ್ಲಿ ಪೌರೋಹಿತ್ಯದಲ್ಲಿ ಮರುತ್ತರಾಜನ ವೈಭವದ ಯಜ್ಞ ನಡೆದಿದೆ. ಯಜ್ಞ ನಡೆಸಿಕೊಡದಂತೆ ಇಂದ್ರ ಭಾಳಷ್ಟು ಪ್ರಯತ್ನ ಮಾಡ್ತಾನೆ. ಆಗ ಸಂವರ್ತ ತನ್ನ ಶಕ್ತಿಯಿಂದ ಇಂದ್ರನನ್ನೇ ಸ್ತಂಭನಗೊಳಿಸ್ತಾನೆ. ಕೊನೆಗೆ ಇಂದ್ರನೇ ಬಂದು ಆಹುತಿಯನ್ನು ಪಡೆದಿರ್ತಾನೆ. ಹೀಗೆ ಬಹಳ ಅದ್ಧೂರಿಯಾದ ಮರುತ್ತರಾಜನ ಯಜ್ಞದಲ್ಲಿ ದೇವತೆಗಳೇ ವಿಶೇಷವಾಗಿ ಪರಿವೇಷ್ಟಗಳಾಗಿ ನಿಂತು ನಡೆಸಿಕೊಟ್ಟಿದ್ದಾರೆ. ಅದರ ಸಂಪತ್ತಿನ ಶೇಷದಿಂದ ಧರ್ಮರಾಜ ಬಹಳ ಉತ್ತಮ ಮಟ್ಟದಲ್ಲಿ ವಿಶೇಷವಾಗಿ
ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಭೀಮಸೇನನು ಮತ್ತೆ ದೇಶದಲ್ಲಿ ಕಲಿಯ ಆಟಾಟೋಪ ಇರದಂತೆ ಪ್ರತಿ ಗ್ರಾಮದಲ್ಲಿ ಐವರನ್ನು ಒಳ್ಳೆಯ ನಿಷ್ಣಾತ ವೈಷ್ಣವರನ್ನು ಪಂಡಿತರನ್ನು ನಿಲ್ಲಿಸಿ ಭಗವತ್ ಪ್ರಜ್ಞೆಯನ್ನು ಕೃಷ್ಣ ಜಾಗೃತಿಯನ್ನು ಮಾಡಿದ್ದಾನೆ. ಅವರು ಮತ್ತೆ ಉದಾಸೀನ ಮಾಡದಂತೆ ಅವರ ಮೇಲೆ ಚಾರರನ್ನು ನಿಲ್ಲಿಸಿ ಯಥೋಚಿತವಾಗಿ ಭಗವಂತನ ಪ್ರತಿಷ್ಠೆ ಆಗುವಂತೆ ಭೀಮಸೇನ ನೋಡಿಕೊಂಡಿದ್ದಾನೆ. ಆಗೊಮ್ಮೆ ಒಬ್ಬ ಬ್ರಾಹ್ಮಣ ತನ್ನ ಯಜ್ಞಕ್ಕಾಗಿ ಸಹಾಯಕ್ಕಾಗಿ ಧರ್ಮರಾಜನಲ್ಲಿಗೆ ಸಮಯ ತಪ್ಪಿಸಿ ಬಂದಿದ್ದಾನೆ. ಧರ್ಮರಾಜ ನಾಳೆ ಬರುವಂತೆ ಆದೇಶ ಮಾಡಿದ್ದಾನೆ. ಬ್ರಾಹ್ಮಣ ಭೀಮನಲ್ಲಿಗೆ ತೆರಳಿದ್ದಾನೆ. ಭೀಮಸೇನ ತನ್ನ ಕೈಯ ಆಭರಣವನ್ನೇ ಆತನಿಗೆ ನೀಡಿ ಯಜ್ಞ ಸಾಂಗಾಗುವಂತೆ ಮಾಡಿದ್ದಾನೆ. ಹಾಗೆಯೇ ಸಂತೋಷದ ಸುದ್ದಿ ಇದು ಅಂತ ಹೇಳಿ ಸಂತೋಷದ ನಗಾರಿಯನ್ನು ಬಾರಿಸಿದ್ದಾನೆ. ಅಕಾಲದಲ್ಲಿ ಕೇಳಿದ ನಗಾರಿಯ ಶಬ್ದದಿಂದ ಧರ್ಮರಾಜ ಏನದು ಯಾರದು ಅಂತ ತಿಳಿದು ಭೀಮಸೇನನಿಂದ ಅಂತ ಗೊತ್ತಾಗಿ ಭೀಮಸೇನ ಬರಮಾಡಿಸಿಕೊಂಡು ಏನು ವಿಶೇಷ ಅಂತ ಕೇಳಿರ್ತಾನೆ. ಭೀಮಸೇನ ಬಹಳ ಗಮ್ಮತ್ತಿನಲ್ಲಿ ಹೇಳ್ತಾನೆ, ನಮ್ಮಣ್ಣ ಈ ದೇಶದ ದೊರೆ ರಾಜ ನಾಳೆ ಬದುಕ್ತಾನೆ ಎನ್ನುವುದು ಖಾತ್ರಿಯಾಗಿದೆ ಎಂದು. ಧರ್ಮರಾಜನಿಗೆ ತುಂಬ ಕಸಿವಿಸಿ ಆಯಿತು. ತುಂಬ ಅದ್ಭುತವಾದ ವಿಷಯ ಇದು. ಒಂದೆಡೆ ಪ್ರಾಣನ ಪ್ರತಿಷ್ಠೆ, ಮಗದೊಂದೆಡೆ ಯಮನ ಕಾರ್ಬಾರ್. ಹಾಗಾಗಿ ಧರ್ಮರಾಜ ಅಂದರೆ ಮೃತ್ಯುದೇವತೆಯೇ ನಾಳೆ ಬದುಕ್ತೇನೆ ಎನ್ನುವುದು ಆತನಿಗೆ ಗೊತ್ತೇ ಇದೆ. ಆದರೆ ಭೀಮಸೇನ ಹೇಳ್ತಾನೆ ಅದು ನನ್ನ ಕೈಯಲ್ಲಿದೆ ಅಂತ. ಪ್ರಾಣ ಹರಣಕ್ಕೆ ನಾನಿದ್ದೇನೆ. ಯಮನಿಗೂ ಪ್ರಾಣಭೂತನಾಗಿ ನಿಂತವ ಭೀಮಸೇನನಾದ್ದರಿಂದ ಬಹಳ ಸುಂದರವಾಗಿಯೇ ಅದ್ಭುತವಾದ ಒಂದು ವೇದಾಂತದ ಒಂದು ನಡೆಯನ್ನು, ಹಾಗಾಗಿಯೇ ಮಹಾಭಾರತದಲ್ಲಿ ಹೆಚ್ಚು ಕಡೆಯಲ್ಲಿ ಈ ಮಾತುಗಳು ಸಿಗುವುದಿಲ್ಲ. ಬಹಳ ಕಷ್ಟದಿಂದ ಕೆಲವು ಕಡೆ ಹುಡುಕಬೇಕಾಗತ್ತೆ. ಆಚಾರ್ಯ ಮಧ್ವರಂತೂ ಬಹಳ ಸುಂದರವಾಗಿ ನಿರ್ಣಯದಲ್ಲಿ ಇದರ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೆಲವು ಅಪಪಾಠಗಳ ಒಂದು ಹೊಡೆತದಿಂದಾಗಿ ಮತ್ತಷ್ಟು ಮುಂದೋಗಿ ಸಿಕ್ಕಿದರೆ ಬೇರೇನೋ ಅಂದರೆ ಮಹಾಭಾರತದ ಕಥೆಗಳೇ ಹೀಗೆ, ಅದಕ್ಕೊಂದು ಸುಮ್ಮನೆ ಉದಾಹರಣೆಗಾಗಿ ಅಷ್ಟೆ. ಅದು ಕೃಷ್ಣನೇ ಬಂದಿದ್ದಾನೆ ಬ್ರಾಹ್ಮಣ ವೇಷದಲ್ಲಿ, ಮಾರುವೇಷದಲ್ಲಿ, ಹಾಗಾಗಿ ಅವರಿಗೆ ಬುದ್ಧಿ ಕಲಿಸಿದ್ದಾನೆ ಅಂತ ಮುಂದೆ ಯಾರೋ ಶರ ಬರೆದದ್ದುಂಟು. ಹಾಗಾಗಿ ಇಲ್ಲದ ಗೆರೆಗಳನ್ನು ಓದುವವರೇ ಹೆಚ್ಚು, ಇದ್ದ ಮಾತುಗಳನ್ನು ತೆಗೆಯುವವರು ಜಾಸ್ತಿ ಅಂತ ಆಚಾರ್ಯ ಮಧ್ವರು ಸಂಶೋಧನಾತ್ಮಕವಾಗಿ ನಿರ್ಣಯದ ಚಿಂತನೆ ಕೊಟ್ಟಿದ್ದಾರೆ. ಅದು ಯಾವುದೂ ಅಲ್ಲ, ಕೇವಲ ಸಹಜವಾಗಿ ಒಬ್ಬ ಬ್ರಾಹ್ಮಣನ ಒಡ್ಡೋಲಗ, ಯಜ್ಞಕ್ಕಾಗಿ ಆತನ ಪ್ರಾರ್ಥನೆ, ಭೀಮಸೇನ ಧರ್ಮವನ್ನು ನಿಷ್ಠುರವಾಗಿ ಯಾವಾಗಲೂ ನಡೆಸಲೇಬೇಕೆನ್ನುವ ತತ್ವವನ್ನು ತೋರಿಸಲು ಕೈಗೆ ನಡೆಸಿಕೊಟ್ಟಿದ್ದ. ಹೀಗೆ ಬಹಳ ಯಥೇಷ್ಟವಾಗಿ ಧರ್ಮದ ಮೇಲೆ ಧರ್ಮರಾಜನಿಗೆ ಮತ್ತೆ ಮಮತೆ ಬರುವಂತೆ ಮಾಡಿದ್ದಾನೆ. ಕೇವಲ ಧರ್ಮರಾಜನಿಗೆ ಮಾತ್ರ ಅಲ್ಲ, ಅವನ ದೊಡ್ಡಪ್ಪನಿಗೂ ಇದೇ ರೀತಿಯಾದಂತಹ ಚಿಂತನೆಗಳನ್ನು ಬರುವಂತೆ, ವೈರಾಗ್ಯಕ್ಕೆ ಆತ ಒಗ್ಗುವಂತೆ. ಇದಾಗಲೇ 15 ವರ್ಷಗಳ ಕಾಲ ಧೃತರಾಷ್ಟ್ರ ಆರಾಮವಾಗಿ ಪ್ರತಿನಿತ್ಯದ ಊಟೋಪಚಾರಗಳನ್ನು ನಡೆಸ್ತಾ ಇದ್ದಾನೆ. ಧರ್ಮರಾಜ ಸ್ಪಷ್ಟವಾಗಿ ಹೇಳಿದ್ದಾನೆ, ಯಾರಲ್ಲಿಯೂ ಧೃತರಾಷ್ಟ್ರನಿಗೆ ಏನಾದರೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ. ಪ್ರತಿಯೊಬ್ಬರಲ್ಲಿಯೂ ಧೃತರಾಷ್ಟ್ರನ ಮೇಲೆ ಅತ್ಯಂತ ಪ್ರೀತಿಯಿಂದ ನಡೆಯುವಂತೆ ಮಾಡಿದ್ದಾನೆ. ಆದರೆ ಭೀಮಸೇನ ಮಾತ್ರ ಧರ್ಮರಾಜನಿಗೆ ಕಣ್ಣು ತಪ್ಪಿಸಿ ದ್ರೌಪದಿಗೆ ತಿಳಿಯದಂತೆ ನಕುಲ ಸಹದೇವರನ್ನು ಕರೆದೆಲ್ಲ ಹೇಳ್ತಿದ್ದ, ನನ್ನ ತೋಳುಗಳಿಗೆ ಸ್ವಲ್ಪ ಗಂಧ ಹಚ್ಚಬೇಕು ಅಂತ. ತಾವಿಮೌಮೆ, ವಿಶೇಷವಾಗಿ ನನ್ನ ಈ 2 ತೋಳುಗಳು ಭುಜವು ವೃತ್ತವು ಪೀನೌ ಚಂದನ ಋಷಿತವು ಯಯೋರಂತರ ಮಾಸಾಧ್ಯ ಜರಡಸ್ಯ ಸುಧಾಮೃತಾಹ ಅಂತ. ಈ 2 ತೋಳಿನ ಎಡೆಯಲ್ಲಿ ಈ ಮುದುಕನ ಮಕ್ಕಳೆಲ್ಲ ಅಪ್ಪಚ್ಚಿಯಾಗಿದ್ದಾರಲ್ಲ, ಹಾಗಾಗಿ ಇದಕ್ಕೆ ಚೆನ್ನಾಗಿ ಎಣ್ಣೆ ತಿಕ್ಕು ಗಂಧ ಪೂಸು ಅಂತ ಹೇಳ್ತಿದ್ದ. ಅವನಿಗೆ ಕೇಳುವ ಹಾಗೆ, ಧೃತರಾಷ್ಟ್ರನಿಗೆ ಕೇಳುವ ಹಾಗೆ. ಇಮೌತು ಪರಿಘಪ್ರಕ್ಯವು ಅಂತಾನವನು. ಇದು ಬಹಳ ದೊಡ್ಡದಾದಂಥ ಅಕ್ಷೋಹಿಣಿ ಸದೃಶವಾದಂಥ ನನ್ನ 2 ತೋಳುಗಳು, ಯಯೋರಂತರ ಮಾಸಾಧ್ಯ ಧರ್ತರಾಷ್ಟ್ರ ಹತಾಹ ಇಮೆ, ಈ ಕಣ್ಣಿಲ್ಲದ ಧೃತರಾಷ್ಟ್ರನ 100 ಮಕ್ಕಳು ಇಲ್ಲೇ ಸಿಕ್ಕಿಬಿದ್ದು ಅಪ್ಪಚ್ಚಿಯಾದದ್ದು ಅಂತ ಗಟ್ಟಿಯಾಗಿ ಹೇಳ್ತಿದ್ದ. ಹೀಗಾಗಿ ನಕುಲ ಸಹದೇವರು ಹೌದೌದು ಅಂತೇಳಿ ಅವನ ಖುಷಿಗಾಗಿ ಗಟ್ಟಿ ಹೇಳ್ತಿದ್ರು. ಇದನ್ನು ಕೇಳಿಸಿಕೊಂಡ ಧೃತರಾಷ್ಟ್ರ ಬಹಳ ಸುಂದರವಾದ ಧೃತರಾಷ್ಟ್ರನ ಶಬ್ದವನ್ನು ಇಲ್ಲಿ ಬಳಸಿದ್ದಾನೆ ಅವನು, ಜರಡಸ್ಯ ಅಂತ. ಅಂದರೆ ಜರ ಅಂದರೆ ಮುದಿತನ ಅಂತ.
ಅದರಲ್ಲಿ ಢೌಕತೆ ಅಂತ, ಕಂಪಿಸ್ತಾನೆ ಅಂತ, ನಡಗ್ತಾ ಇದ್ದಾನೆ ಅಂತ, ಹೇಳಲಿಕ್ಕೆ ಕೂಡ್ತಾ ಇಲ್ಲ, ನಡಗ್ತಾ ಇದ್ದಾನೆ, ಆದರೆ ಆರಾಮವಾಗಿ 15 ವರ್ಷ ಊಟ ಮಾಡ್ತಾ ಇದ್ದಾನಲ್ಲ ಅಂತ ತಮಾಷೆ ಮಾಡಿದ್ದಾನೆ. ಇನ್ನೂ ಅವನಿಗೆ ಮಕ್ಕಳನ್ನು ಕಳ್ಕೊಂಡದರ ಮೇಲಿನ ಬೇಸರ ಇಲ್ಲ, ತಾನು ಮಾಡಿದ ತಪ್ಪಿಗೆ ಏನು ಯೋಚನೆ ಇಲ್ಲ ಅಂತ. ಧೃತರಾಷ್ಟ್ರ ವಿದುರನ ಹತ್ರ ಹೇಳ್ತಾನೆ, ತಮ್ಮನ ಹತ್ರ, ನನಗೆ ಒಳ್ಳೆ ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಧರ್ಮರಾಜ, ಆದರೆ ಭೀಮಸೇನ ಮಾತ್ರ ಮೂದಲಿಸ್ತಾ ಇರ್ತಾನೆ, ನನಗೇನೋ ಸರಿ ಕಾಣ್ತಾ ಇಲ್ಲ ಅಂತ ಭೀಮನ ಬಗ್ಗೆ ವಿದುರನಲ್ಲಿ ದೂರು ಕೊಡ್ತಾನೆ. ಯಾಕೆಂದರೆ ವಿದುರ ಭಾರಿ ಧರ್ಮಾತ್ಮ. ವಿದುರ ಹೇಳಿದ ನೇರವಾಗಿ, ಯಾವತ್ತೂ ವಿದುರ ನಿರ್ದಾಕ್ಷಿಣ್ಯವಾಗಿ ಮಾತಾಡುವವ. ಸಂಧಾನದ ಸಂದರ್ಭದಲ್ಲಿಯೇ ಬಹಳ ಜೋರಾಗಿ ಹೇಳಿದ್ದ, ಭೀಷ್ಮನನ್ನೇ ತರಾಟೆಗೆ ಎಳ್ಕೊಂಡಿದ್ದ, ಬಹಳ ಹಳೆಯವ ಭೀಷ್ಮ ಅಂದರೆ. ಆದರೆ ವಿದುರ ಹೇಳ್ತಾನೆ, ವನಂಗಚ್ಚ ಮಯಾಸಾರ್ಥಂ ಧೃತರಾಷ್ಟ್ರೇಣ ಚೈವಹ ಅಂತ. ಯುದ್ಧದಲ್ಲಿ ಯಾಕೆ ನಿಲ್ತಾ ಇದ್ದೀಯಾ, ಕಾಡಿಗೆ ಹೋಗು, ನಾನು ಹೋಗ್ತಾ ಇದ್ದೇನೆ, ಯುದ್ಧದಲ್ಲಿ ನಾನು ನಿಲ್ಲುವುದಿಲ್ಲ, ನೀನು ಕಾಡಿಗೆ ತೆರಳು, ಧೃತರಾಷ್ಟ್ರನ ಎಳ್ಕೊಂಡು ಹೋಗು ಅಂತ ಹೇಳಿದ್ದ. ಆದರೆ ಆಗಲಿಲ್ಲ ಅದು. ಹಾಗಾಗಿ ಇಲ್ಲಿ ವಿದುರ ಧೃತರಾಷ್ಟ್ರ ಹೇಳಿದಾಗ ಹೇಳುತ್ತಾನೆ, ಏನಯ್ಯ ನೀನು ಹೇಳುವುದು, ಏನು ಹೇಳಿದ ಭೀಮಸೇನ, ಏನಾಯಿತು ನಿನಗೆ, ಭೀಮಾಪವರ್ಚಿತಂ ಪಿಂಡಂ ಆದತ್ತೆ ಗೃಹಬಾಲವತ್, ನೀನು ನಾಯಿಯಾಗೆ ಭೀಮ ಹಾಕಿದ ಅನ್ನವನ್ನು ತಿಂತಾ ಇದ್ದೀಯಲ್ಲ ಅಂತ ತಮಾಷೆ ಮಾಡ್ತಾನೆ. ನಿಷ್ಠುರವಾಗಿ ಹೇಳ್ತಾನೆ, ಭೀಮಾಪವರ್ಜಿತಂ ಅಪವರ್ಜಿತಂ, ಎಡಕೈಯಲ್ಲಿ ಎಸೆದಂತೆ ಅಂತ ಹಾಕಿದ್ದಲ್ಲ, ಅವಮಾನಕ್ಕೋಸ್ಕರ ಮಾಡಿದ ತಾತ್ಸಾರದ ಊಟ ಅದು ಪಿಂಡ ಹಾಕಿದ ಹಾಗೆ, ಅಂದರೆ ಸತ್ತವನಿಗೆ ಇಟ್ಟ ಎಡೆಯಂತೆ ಅಂತ ತಮಾಷೆ ಮಾಡ್ತಾನೆ. ಜೀವಂತವಾಗಿ ತಿಂತೀಯಲ್ಲ, ಏನೆಲ್ಲ ಅನ್ಯಾಯ ಮಾಡಿದೆ ಅವರಿಗೆ ಅಂತಾನೆ, ಎಷ್ಟೆಲ್ಲ ಕಷ್ಟ ಕೊಟ್ಟೆ ನೀನು, ತಿಳಿಸಿಕೊಟ್ಟ. ಅಗ್ನಿ ವಿಸೃಷ್ಟ ದತ್ತಶ್ಚ ಗರಹ ದಾರಾಶ್ಚ ದೂಷಿತಾ ಋತಂ ಕ್ಷೇತ್ರಂ ಧನಂ ಯೇಷಾಂ, ಅಂಥವರ ಊಟ ಮಾಡ್ತಾ ಇದೆಯಲ್ಲ ಅಂತ. ತದನ್ನೈಹಿ ಅಸುಬಿಹಿ ಕಿಯತ್, ಅವರ ಊಟದಿಂದ ನೀನು ಬದುಕಬೇಕು ಅಂತ ಆಸೆ ಪಡೋದು ಬಹಳ ವ್ಯರ್ಥ ಅಂತಾನೆ. ಬೆಂಕಿ ಇಟ್ಟೆ, ವಿಷ ಹಾಕಿದೆ, ಅವರ ಮಡದಿಯರ ಮೇಲೆ ಕೈ ಮಾಡಿಸಿದೆ, ಅವರ ಕ್ಷೇತ್ರವನ್ನು ಊರನ್ನೆಲ್ಲ ಕಬಳಿಸಿದೆ, ಸೊತ್ತನ್ನೆಲ್ಲ ತಿಂದು ಹಾಕಿದೆ, 5 ಪ್ರಕಾರದಿಂದಲೂ ಅನ್ಯಾಯ ಮಾಡಿ ಆಯಿತು. ಇನ್ನು ಯಾವ ಭೂತವೂ ಬದುಕಲಿಕ್ಕಿಲ್ಲ ಅಲ್ಲಿ. ಅಂದರೆ ಬೆಂಕಿಯ ಅವಸ್ಥೆ ಆಯಿತು, ಬೆಂಕಿ ಕೊಟ್ಟು ನೀರಿನ ಬಗ್ಗೆ ವಿಷವನ್ನು ಹಾಕಿ ರಸನೇಂದ್ರಿಯವನ್ನು ಹಾಳು ಮಾಡಿದ. ಅತ್ತ ನೋಡಿದ್ದೆ, ಸ್ಪರ್ಶ ಸುಖಕ್ಕೆ ಅನುಕೂಲವಾಗಿರತಕ್ಕಂತಹ ಮಡದಿಯನ್ನೇ ಹಾಳು ಮಾಡಲು ನೋಡಿಕೊಂಡೆ ನಿನ್ನ ಮಕ್ಕಳಿಂದ. ಅತ ಬಹಳ ಜೋರಾಗಿ ಗಾಳಿಯ ತೊಂದರೆಯನ್ನು ಕೊಟ್ಟೆ, ನೆಲದ ಕ್ಷೇತ್ರದ ವಿಶೇಷವಾಗಿರತಕ್ಕಂತಹ ಅಪಹಾರ ಮಾಡಿಕೊಂಡೆ. ಹೇಗೆ ಮಣ್ಣು, ನೀರು, ಬೆಂಕಿ, ಗಾಳಿ ಎಲ್ಲ ಹಾಳು ಮಾಡಿಕೊಂಡೆ. ಅವರ ಪಂಚೇಂದ್ರಿಯಗಳ ಸುಖವನ್ನು ಕದ್ದವ ನೀನು. ಈಗ ಅವರು ಹಾಕುವ, ಅವರು ಬೈದು ಎಸೆಯುವ ಊಟಕ್ಕೆ ನೀನು ಮತ್ತೆ ದೂರು ಕೊಡ್ತೀಯಲ್ಲ ಅಂತ ಭಾಳ ಜೋರಾಗಿಯೇ ಭೀಮಸೇನನ ಪಕ್ಷ ವಹಿಸಿ ವಿದುರ. ಅಂದರೆ ಒಂದು ದೃಷ್ಟಿಯಿಂದ ನಿಷ್ಠುರವಾದ ಧರ್ಮಗಳಿಗೆ 2 ಕಡೆಯಲ್ಲಿದ್ದ ವ್ಯಕ್ತಿಗಳಿಬ್ಬರೇ, ಒಂದು ಕಡೆಯಲ್ಲಿ ವಿದುರ, ಇನ್ನೊಂದು ಕಡೆಯಲ್ಲಿ ಭೀಮಸೇನ. ಮತ್ತೆಲ್ಲರೂ ದಾಕ್ಷಿಣ್ಯ ಧರ್ಮದ ಪ್ರತೀಕಗಳೇ. ಅವಕಾಶ ಸಿಕ್ಕಾಗ ಅದಕ್ಕೆ ಅನುಗುಣವಾಗಿ ಧರ್ಮವನ್ನು ತಿದ್ದುವವರು, ತೀಡುವವರು, ಎಳೆಯುವವರು, ಮಾಡುವವರು. ಹೀಗಾಗಿ ಬಹಳ ಜೋರಾಗಿಯೇ ನಿನಗೆ ವೈರಾಗ್ಯ ಬರಲಿಕ್ಕೇನೆ, ನೀನು ತಿದ್ದಿಕೊಳ್ಳಿಕ್ಕೇನೆ, ನೀನು ಉದ್ಧಾರ ಆಗಲಿಕ್ಕೇನೆ ಭೀಮಸೇನೆ ಹೇಳಿದ್ದು ಅಂತ ಹೇಳಿದಾಗ, ಹೌದಾ ಅಂತ ಹೇಳಿ ಎಚ್ಚರಾಗಿ ಇನ್ನೊಮ್ಮೆ ಭೀಮಸೇನನನ್ನು ಹುಡಿ ಮಾಡಿಬಿಡ್ತೇನೆ ಅಂತ ತಯಾರಿಗೆ ಇದ್ದ ಪ್ರತಿಮೆಯನ್ನು ಹುಡಿ ಮಾಡಿ ತೋರಿಸಿದ್ದ. ಆಗೊಂದೊಮ್ಮೆ ಸಮಾಧಾನ ಆಯಿತು ಕೃಷ್ಣನಿಂದ. ಈಗ ಮಗುದೊಮ್ಮೆ ವಿದುರನಿಂದಾಗಿ ಅವನಿಗೆ ಬೌದ್ಧಿಕವಾಗಿ ಮತ್ತೊಂದಿಷ್ಟು ತರಗತಿ ಆಗಲಿಕ್ಕೆ ಹೋಗಿ ಮತ್ತೆ ಭೀಮಸೇನನ ಮೇಲಿನ ದ್ವೇಷವನ್ನು ಬಿಟ್ಟುಕೊಟ್ಟಿದ್ದಾನೆ. ಹೀಗಾಗಿ ತಾನು ಹೊರಡಬೇಕು ಕಾಡಿಗೆ ಅಂತ ಹೇಳಿ ನಿಶ್ಚಯ ಮಾಡಿಕೊಂಡಿದ್ದಾನೆ. ಹಾಗಾಗಿ ಬಿಡುವುದಿಲ್ಲ ಧರ್ಮರಾಜ, ಗೊತ್ತಿದೆ, ಹಾಕಿದ ಊಟವನ್ನು ಮಾಡ್ತಾ ಇಲ್ಲವ. 1 ದಿನ ಆಯಿತು, ಗೊತ್ತಿಲ್ಲ ಧರ್ಮರಾಜನಿಗೆ. 2ನೇ ದಿನ ಆದರೂ ಗೊತ್ತಿಲ್ಲ, ಊಟ ಹೋಗಿದೆ, ಅವನು ಮಾಡಲಿಲ್ಲ. ವ್ಯವಸ್ಥೆಗೊಳಿಸಿದ್ದಾನೆ, ಅವನದನ್ನು ತಿರಸ್ಕರಿಸಿದ್ದಾನೆ. 3 ದಿನ ಕಳೆದಿದೆ ಉಪವಾಸದಲ್ಲಿ ಧೃತರಾಷ್ಟ್ರ ಕೂತು. 4ನೇ ದಿನ ಧರ್ಮರಾಜ ಕೇಳ್ತಾನೆ, ಊಟ ಮಾಡು ಅಂತ. ನೀನು ಮಾಡ್ತಾ ಇಲ್ಲ ಗೊತ್ತಾಗಿದೆ ಅಂತ. ಇಲ್ಲ, ನಾನು ಕಾಡಿಗೆ ತೆರಳುತ್ತಾ ಇದ್ದೇನೆ, ವನವಾಸವನ್ನು ಮಾಡುತ್ತೇನೆ ನಾನು, ಹಾಗಾಗಿ ನೀನು ಅಪ್ಪಣೆ ಕೊಡಬೇಕು ಅಂತ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಧೋರಣೆ ವಹಿಸಿದ್ದೇನೆ ಅಂದ. ಅದಕ್ಕೆ ತನ್ನ ತಪ್ಪಿನಿಂದಲೇ ಆದದ್ದು ಅಂತ ಧರ್ಮರಾಜ ಹೇಳ್ತಾನೆ, ಅಹಂ ವನಂ ಗಮಿಷ್ಯಾಮಿ ಅಂತಾನೆ. ನಾನು ಕಾಡಿಗೆ ಹೋಗ್ತೇನೆ, ತಪ್ಪು ಮಾಡಿದ್ದು ನಾನೇ ಅಲ್ಲ. ರಾಜ ನೀನು, ಭವಾನ್ ರಾಜ ಪ್ರಶಾಸ್ತ್ವೀತಂ,
ಈ ರಾಜ್ಯವನ್ನು ನೀನೇ ಆಳು, ಯುಯುತ್ಸು ನಿನ್ನ ಮಗ ಇದ್ದಾನೆ, ಅವನ ನೇತೃತ್ವದಲ್ಲಿ ನೀನೇ ರಾಜನಾಗು, ನಾನು ಹೋಗ್ತೇನೆ ಅಂತ ಮತ್ತೆ ಶುರು ಮಾಡಿದ್ದಾನೆ. ಇಲ್ಲ, ನಾನು ಮುದುಕ, ಅನ್ಯಾಯ ಮಾಡಿದವ, ಹಾಗಾಗಿ ನನ್ನ ಪ್ರಾಯಶ್ಚಿತ್ತಕ್ಕಾಗಿ ನಾನು ಹೋಗಲೇಬೇಕು. ಹಿಂದಿನಿಂದ ಬಂದ ಕತೆ ಇದು. ರಾಜರು ಕೊನೆಗೆ ಋಷಿಗಳಾಗುವುದು ಕಾಡಿನಲ್ಲಿ ಹೋಗಿ ವನವಾಸವನ್ನು ನಡೆಸಿ, ಹಾಗಾಗಿ ನಾನು ಕುಲ ಸಂಪ್ರದಾಯದಂತೆ ತೆರಳಲಿಕ್ಕಿದ್ದೇನೆ ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ಆದರೂ ಧರ್ಮರಾಜ ಕೇಳ್ತಾ ಇಲ್ಲ ಅಂದಾಗ, ಅನುಮತಿ ಕೊಡ್ತಾ ಇಲ್ಲ ಅಂದಾಗ ಕೊನೆಗೆ ವೇದವ್ಯಾಸರೇ ಅಲ್ಲಿ ಬಂದಿದ್ದಾರೆ. ಧೃತರಾಷ್ಟ್ರನನ್ನು ಹುಟ್ಟಿಸಿದ ವ್ಯಕ್ತಿ ಅಪ್ಪ, ನೀನು ಧರ್ಮಕ್ಕೆ ವಿಘ್ನ ಮಾಡಬೇಡ ಅಂತ ಧರ್ಮರಾಜನಿಗೆ ಹೇಳ್ತಾನೆ. ನೋಡಿ ಎಂಥ ದಾಕ್ಷಿಣ್ಯ ಧರ್ಮ ಗೊತ್ತಾಯಿತು. ತನ್ನವರು ಅಂತ ಹೇಳಿಕೊಂಡ್ರೆ ಧೃತರಾಷ್ಟ್ರನ ಉಳಿಸಿಕೊಳ್ಳಲು ನೋಡಿದ ಧರ್ಮರಾಜನಿಗೆ ವೇದವ್ಯಾಸರು ಹೇಳ್ತಾರೆ, ನೀನು ಧರ್ಮಕ್ಕೆ ವಿಘ್ನ ಮಾಡ್ತಾ ಇದ್ದ, ಹೋಗಲಿ ಅವ ಸಾಧನೆ ಮಾಡಲಿ, ಯಾವಾಗ ಮನುಷ್ಯನಿಗೆ ವೈರಾಗ್ಯ ಬರ್ತದೋ ಆಗ ಹೋಗಲಿಕ್ಕೆ ಬಿಡಬೇಕು ಅನ್ನೋ ನೆಲೆಯಲ್ಲಿ ವೇದವ್ಯಾಸರು ಧರ್ಮರಾಜನಿಗೆ ಧೃತರಾಷ್ಟ್ರನಿಗೆ ಕಾಡಿ ಹೋಗಲಿಕ್ಕೆ ಅಪ್ಪಣೆ ಕೊಡುವಂತೆ. ಆದರೂ ವಲ್ಲದ ಮನಸ್ಸಿನಿಂದ ಧರ್ಮರಾಜ ಒಪ್ಪಿದ್ದಾನೆ. ಅವನು ಊಟ ಮಾಡಿದ್ದಾನೆ, ಮತ್ತೆ ಹೋಗಲು ಅಣಿಯಾಗಿದ್ದಾನೆ. ಹೋಗುವಾಗ ತನ್ನ ಮಕ್ಕಳಿಗೆಲ್ಲ ಶ್ರಾದ್ದ ಹಾಕಿ ಹೋಗಬೇಕು ಅರಮನೆಯಲ್ಲಿ ಅಂತ ಯೋಚನೆ ಮಾಡಿದ್ದಾನೆ ಧೃತರಾಷ್ಟ್ರ. ದಾನ ದಕ್ಷಿಣೆ ಎಲ್ಲ ಕೊಟ್ಟು ತೆರಳಬೇಕು ಅಂತ ಹೇಳಿ ಸಂಪತ್ತಿಗಾಗಿ ವಿದುರನಲ್ಲಿ ಕೇಳುತ್ತಾನೆ, ಧರ್ಮರಾಜನಲ್ಲಿ ಕೇಳಿತಾ ಅಂತ. ಆತ ಧರ್ಮರಾಜನಲ್ಲಿಗೆ ಬಂದ ವಿದುರ ಧೃತರಾಷ್ಟ್ರನಿಗೆ ಹೊರಡ್ತಾನೆ. ಅವನಿಗೆ ಹೋಗುವಾಗ ಎಲ್ಲರಿಗೂ ಕೊಟ್ಟು ಹೋಗಲಿಕ್ಕೆ ಸಂಪತ್ತಿಗೆ ಮತ್ತು ಅವನ ಮಕ್ಕಳಿಗೆ ಶ್ರಾದ್ದ ಮಾಡಲಿಕ್ಕೆ ದುಡ್ಡು ಬೇಕು ಅಂತ. ಭೀಮಸೇನನನ್ನು ನೋಡ್ತಾನೆ. ಕೋಶಾಧ್ಯಕ್ಷ ಎಲ್ಲ ರಾಜ್ಯ ನಡೆಸ್ತಾ ಇದ್ದನು ಭೀಮಸೇನ. ಆಗುವುದಿಲ್ಲ ಅಂದ ಭೀಮಸೇನ. ಬಹಳ ರೋಚಕವಾದ ಧರ್ಮ ಸಿದ್ಧಾಂತ ಹೇಳ್ತಾನೆ ಭೀಮಸೇನ. ಕಷ್ಟಾತ್ ಕಷ್ಟತರಮ್ಯ ಅಂತೂ ಸರ್ವೇ ದುರ್ಯೋಧನಾದಯ, ಅವ್ರು ಹಾಳಾಗಿ ಹೋಗಲಿ ಅಂತಾನೆ ದುರ್ಯೋಧನಾದಿಗಳು. ಯಾಕೆ ಅಂದರೆ ಅವನು ಕಾರಣ ಹೇಳ್ತಾನೆ, ತೋರಿಕೆಯ ಕಾರಣ ಹೇಳ್ತಾನೆ. ಯೈರೆಂ ಪೃಥಿವೀ ಸರ್ವ ವಿನಷ್ಟ ಘಾತಿತ ಕುಲ ಪಾಂಸನೈ, ಈ ನೆಲವನ್ನು ಪೂರ್ತಿ ಹಾಳು ಮಾಡಿದವರು, ರಾಜ್ಯಭಾರ ಕೆಡಿಸಿದ್ದಾರೆ. ನಮ್ಮ ವಂಶದಲ್ಲೇ ಬಂದವರಾದರೂ ಒಳ್ಳೆಯವರಲ್ಲವರು. ಅಷ್ಟೇ ಅಲ್ಲದೆ ಕೃಷ್ಣದ್ವೇಷಿಗಳು, ಯಾರು ಭಗವಂತನ ದ್ವೇಷಿಗಳಿದ್ದಾರೆ ಅವರಿಗೆ ಯಾವುದೇ ಕೆಲಸ ಮಾಡಲಿಕ್ಕೆ ನಾವು ಸಹಾಯ ಮಾಡಬಾರ್ದು. ಸಹಾಯ ಮಾಡಿದರೆ ಅದರ ಪಾಪ ನಾವು ಉಣಬೇಕಾಗತ್ತೆ ಅಂತ ಭೀಮಸೇನ ಗಟ್ಟಿಯಾಗಿ ಹೇಳ್ತಾನೆ ಧರ್ಮರಾಜನಿಗೆ. ನೀನವರಿಗೆ ಸಂಪತ್ತು ಕೊಟ್ಟರೆ ಅವರ ಮಾಡಿದ ಪಾಪದ ಕೆಲಸ ನಿನಗೆ ಅಂಟುತ್ತದೆ ಅಂತಾನೆ. ಅದರಿಂದ ಕೊಡಲಿಕ್ಕೆ ಕೊಡುವುದಿಲ್ಲ ಅಂದ. ಧರ್ಮರಾಜನಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಆಗಲಿ ಅಂತೂ ಸುಮ್ಮನೆ ಆದ, ಜೋಷಮಾಸ್ವ ಅಂದ. ಮತ್ತು ತನ್ನ ವೈಯಕ್ತಿಕವಾದ ಸಂಪತ್ತನ್ನು ಕೊಡಲಿಕ್ಕೆ ಹೇಳಿದ. ಅದು ರಾಜ್ಯದ್ದಲ್ಲ. ಅದರಂತೆ ಅರ್ಜುನನು ಹಾಗೆ ಮಾಡಿದ. ತನ್ನದೇ ಆಗಿರತಕ್ಕ ಸ್ವಂತದ ಸಂಪತ್ತನ್ನು ಕೊಟ್ಟು ಕಳಿಸ್ತಾನೆ. ರಾಜ್ಯದಿಂದ ಏನು ಸಿಗಲಿಲ್ಲ. ಭೀಮಸೇನ ಹೇಳ್ತಾನೆ, ಹಾಕುವವರಿಗೆಲ್ಲ ನಾವು ಪಿಂಡ ಹಾಕ್ತೇವೆ, ಕರ್ಣನಿಗಂತೂ ನಮ್ಮಿಂದಲೇ ಬೀಳುತ್ತದೆ, ಬೇಡವಾದವರಿಗೆ ದ್ವೇಷಿಗಳಿಗೆ ಆಗುವುದಿಲ್ಲ ಅಂತ ಹೇಳಿರ್ತಾನೆ. ಹೋಗುವಾಗ ಧರ್ಮರಾಜ ಹೇಳ್ತಾನೆ ವಿದುರನ ಹತ್ರ, ಅವನು ಒಳ್ಳೆಯ ವಿಷಯದಲ್ಲಿ ಹೇಳಿದ್ದಾನೆ ಅಂತ ತಿಳಿಸು, ಭೀಮಸೇನ ಮೇಲೆ ಕೋಪ ಮಾಡದಂತೆ ದೊಡ್ಡಪ್ಪನಿಗೆ ಹೇಳುವ ಅಂತಾನೆ. ಆಯಿತು ಅಂದ ವಿದುರ. ಹೋಗಿ ಹೇಳಿದ. ಎಲ್ಲರೂ ಕೊಟ್ಟಿದ್ದಾರೆ ಸಂಪತ್ತು, ಭೀಮಸೇನ ಕೊಡಲಿಕ್ಕೆ ಇಷ್ಟಪಡಲಿಲ್ಲ ಅಂತ. ಯಾಕೆಂದರೆ ಶುದ್ಧೇ ಕ್ಷತ್ರಿಯ ಧರ್ಮೇ ನಿರತೋಯಂ ಮೃಕೋದರ, ಶುದ್ಧೇ ಭಾಗವತೇ ಧರ್ಮೇ ನಿರತೋಯಂ ಮೃಕೋದರ ಅಂತ. ಶುದ್ಧವಾದ ದೇವರ ಧರ್ಮ ಭೀಮಸೇನನದ್ದು. ಅವನು ಯಾರಿಗೋಸ್ಕರವಾಗಿಯೂ ಧರ್ಮವನ್ನು ಬಗ್ಗಿಸುವುದಿಲ್ಲ. ಅವನು ನಿಷ್ಠುರವಾದಿ. ಕ್ಷತ್ರಿಯರು ಹಾಗೆಯೇ. ಹಾಗಾಗಿ ಕ್ಷತ್ರಿಯ ಧರ್ಮದಲ್ಲಿ ಸಂಬಂಧ ಪ್ರಜ್ಞೆ ಇಲ್ಲ. ದೇಶವನ್ನು ರಕ್ಷಿಸುವುದಷ್ಟೇ ಅವರಿಗೆ ತಾತ್ಪರ್ಯ ಹೊರತು ಇನ್ಯಾವುದೇ ಸಂಬಂಧಿಗಳನ್ನು ಉಳಿಸುವುದರಲ್ಲಿಲ್ಲ ಅಂತ ಹೇಳ್ತಾ, ಅದು ದೇವರು ಕೊಟ್ಟ ಅವರ ಧರ್ಮ. ಸ್ವಧರ್ಮೇ ನಿಧರಂ ಶ್ರೇಯ ಅಂತ ಕೃಷ್ಣನ ಗಟ್ಟಿಯಾದ ಮಾತದು. ಅವರ ಧರ್ಮವನ್ನು ಅವರು ಮಾಡಬೇಕು, ಇನ್ನೊಬ್ಬರ ಧರ್ಮ ಮಾಡುವುದಲ್ಲ ಅಂತೆ. ಹಾಗಾಗಿ ಶುದ್ಧವಾದ ಭಾಗವತ ಧರ್ಮವನ್ನು ಅಳವಡಿಸಿಕೊಂಡಿರತಕ್ಕ ಭೀಮಸೇನನ ಮೇಲೆ ನೀನು ಯಾವುದೇ ರೀತಿಯಾದ ವೈಮನಸ್ಯವನ್ನು ತಾಳಲಿಕ್ಕಿಲ್ಲ ಅಂತ ಧರ್ಮರಾಜ ಹೇಳಿ ಕಳಿಸಿದ್ದಾನೆ ಅಂದಾಗ ಆಯಿತು ಅಂತ ಭೀಮಸೇನನ ವಾದವನ್ನು ಒಪ್ಪಿದ್ದಾನೆ ಧೃತರಾಷ್ಟ್ರ. ಶ್ರಾದ್ದ ಕರ್ಮಗಳು, ದಾನ ದಕ್ಷಿಣೆಗಳು 10 ದಿನಗಳವರೆಗೆ ನಡೆದಿದೆ. ಮತ್ತೆ ಹೊರಟಿದ್ದಾನೆ ಧೃತರಾಷ್ಟ್ರ. ಊರಿಗೆಲ್ಲ ಹೇಳಿ ಹೋಗಬೇಕು ಅಂತ ಊರವರನ್ನೆಲ್ಲ ಕರೆದಿದ್ದಾನೆ. ಅವರ ಹತ್ರ ಎಲ್ಲ ಹೇಳಿದ್ದಾನೆ, ನಮ್ಮ ವಂಶದವರೆಲ್ಲ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಅಂತೆಲ್ಲ ಹಳೆಯ ಪುರಾವೆಗಳನ್ನೆಲ್ಲ ಎದುರಿಟ್ಟು, ನಿಮಗಾವುದು ಅನ್ಯಾಯ ಮಾಡಿಲ್ಲ, ನನ್ನ ಮಕ್ಕಳು ಪಾಂಡವರನ್ನು ಖಂಡಾಬಟ್ಟೆ ದ್ವೇಷ ಮಾಡಿದ್ದಾರೆ, ಕೃಷ್ಣನ ವಿರೋಧವನ್ನು ನಡೆಸಿದ್ದಾರೆ,
ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ನಾನೀಗ ತಮ್ಮ ಮುಂದೆ ಹೊರಡಲು ಅನುಜ್ಞೆ ಕೇಳುತ್ತೇನೆ ಅಂತ ಹೇಳಿಕೊಂಡ. ಅವರೆಲ್ಲರ ಪರವಾಗಿ ಒಬ್ಬ ಬ್ರಾಹ್ಮಣ ಮಾತಾಡಿ ಅವರಿಗೆ ಹೋಗುಗೊಟ್ಟಿದ್ದಾನೆ. ಹಾಗಾಗಿ ಧೃತರಾಷ್ಟ್ರ ಹೊರಟಿದ್ದಾನೆ. ಧೃತರಾಷ್ಟ್ರ ಆಶ್ರಮವಾಸ ಪರ್ವ ಇದು ಮೊದಲನೇದು. ಹೊರಟಾಗ ಗಾಂಧಾರಿಯ ಹೆಗಲ ಮೇಲೆ ಕೈ ಇಟ್ಟಿದ್ದಾನೆ. ಗಾಂಧಾರಿ ಹೋಗಬೇಕಾದ್ರೆ ಅವಳು ಪಟ್ಟಿ ಕಟ್ಟಿದ್ದಾಳೆ. ಅವಳು ಕುಂತಿ ಹೆಗಲ ಮೇಲೆ ಕೈ ಇಟ್ಟಿದ್ದಾಳೆ. ಕುಂತಿ ಹೋಗಲಿಕ್ಕೆ ದಾರಿ ತೋರಿಸುವವಳು. ಗಾಂಧಾರಿಯ ಬೆನ್ನ ಹಿಂದೆ ಧೃತರಾಷ್ಟ್ರ ಹೀಗೆ ಹೊರಟಿದ್ದಾರೆ. ಬಹಳ ದೂರದವರೆಗೆ ಪಾಂಡವರು, ಊರಿನವರು ಎಲ್ಲ ಹಿಂಬಾಲಿಸಿದ್ದಾರೆ. ನಡ್ಕೊಂಡು ಹೋದದ್ದು ಕತೆ. ಬರುವವರೆಲ್ಲ ವಾಹನದಲ್ಲಿ ಬಂದಿದ್ದರು. ಬಹಳ ದೂರದ ನಂತರ ಧೃತರಾಷ್ಟ್ರ ಹೇಳ್ತಾನೆ, ಇನ್ನು ಊರಿಗೆ ತೆರಳಿ, ಊರಿನ ಸರಹದ್ದು ಮುಗಿದಿದೆ, ನಾವು ತೆರಳುತ್ತೇವೆ, ಕಾಡಿನಲ್ಲಿ ನಾವು ಮಾತ್ರ ನಿಂತು ಆಶ್ರಮ ವಾಸವನ್ನು ಮಾಡಲಿಕ್ಕೆ ಅಂತಾನೆ. ಮತ್ತು ಸ್ವಲ್ಪ ಸಮಯ, ಸ್ವಲ್ಪ ದೂರದವರೆಗೆ ಮತ್ತು ಪಾಂಡವರು ನೆಚ್ಚಿನವರು ಮತ್ತೆ ಹಿಂಬಾಲಿಸ್ತಾರೆ. ಮತ್ತೊಮ್ಮೆ ಧೃತರಾಷ್ಟ್ರ ಹಿಂದೆ ಹೋಗುವಂತೆ ಸೂಚನೆ ಕೊಟ್ಟ ಬಳಿಕ ಅವರು ನಿಲ್ತಾರೆ, ಹೋಗಲಿಕ್ಕೆ ಬಿಡುತ್ತಾರೆ. ಹಾಗೆ ಮುಂದೋಗುವಾಗ ಅಮ್ಮ ಅಂತ ಕರೀತಾನೆ ಧರ್ಮರಾಜ್. ಕುಂತಿ ಬಿಟ್ಟು ಬರಲಿಕ್ಕೆ ಬಂದದ್ದು ಅಂತ ತಿಳ್ಕೊಂಡಿದ್ದವ. ಧೃತರಾಷ್ಟ್ರನೋ ಗಾಂಧಾರಿಯೋ ವನವಾಸಕ್ಕಾಗಿ ತಯಾರಾಗಿದ್ದಾರೆ, ಹೇಳಿಕೊಂಡಿದ್ದಾರೆ. ಅದನ್ನೇ ಅರಗಿಸಿಕೊಳ್ಳಲಾಗದೆ ಧರ್ಮರಾಜ ಅತ್ತು ಬೇಸತ್ತು ಕಳಿಸಿದ್ದಾನೆ. ಅಮ್ಮನ ಕಥೆ ಗೊತ್ತಿಲ್ಲವನಿಗೆ. ಅಮ್ಮ ಅಂದಾಗ ಆಕೆ ನಾನು ಹೊರಟೆ ಅನ್ಲು. ಎಲ್ಲಿಗಮ್ಮ ಅಂತಾನೆ? ರಾಜ್ಯ ಭಾರ, ರಾಜ ರಾಣಿ ಎಲ್ಲ ಹೇಳ್ತಾನೆ ಶಬ್ದ. ಮಹಾಮಾತೆ ಮಹಾರಾಣಿ ಅಂತಾನೆ. ಕೇಳ್ತಾ ಇಲ್ಲ ಆಕೆ. ಸಾ ಜಗಾಮಹಿಮ, ಅವಳು ಹೊರಟೇ ಹೋದ್ಲು ಅಂತಾನೆ. ನೋಡಿದ್ದಾಳೆ. ಸಾ ದದರ್ಶ ಸುತಾನ್ ರುದತಃ ಸರ್ವಾನ್. ಅಳ್ತಾ ಇದ್ದಾರಂತೆ ಮಕ್ಕಳು. ಭೀಮ ಅಳುವುದನ್ನು ನೋಡಿದ್ದೇ ಕಮ್ಮಿ. ಒಂದೆರಡೇ ಸರ್ತಿ ಭೀಮ ಹತ್ತೋದು ಇಡೀ ಮಹಾಭಾರತದಲ್ಲಿ. ಒಂದು ಅಮ್ಮ ಹೊರಟಾಗ ನೋಡಿದ್ಲು ಕುಂತಿ ಭೀಮನ ಕಣ್ಣಿನಲ್ಲಿ ನೀರನ್ನು. ಅದೇ ರುದತ ಸರ್ವಾನ್ ನೋಡ್ತಾ ಇದ್ದಾಳೆ. ಮುಹುರ್ ಮುಹುರ್ ಅವೇಕ್ಷತಿ. ಭೀಮನು ಅಳುವುದು ಅಂದಾಗ ಅವಳಿಗೆ ಬಹಳ ಕಸಿವಿಸಿ ಆಗಿರಬೇಕು. ಮತ್ತೊಂದು ಭೀಮ ಹತ್ತದ್ದು ದ್ರೌಪದಿ ಕೀಚಕನ ಉಪಟಳ ತಾಳಲಾರದೆ ರಾತ್ರಿ ಹೊತ್ತಿನಲ್ಲಿ ಒಲಲ ನಡೆಗೆ, ಅಡುಗೆಯವನೆಡೆಗೆ, ಅಡುಗೆ ಕೋಣೆಗೆ ಬಂದು ತನ್ನ ಕೈ ತೋರಿಸಿತ್ತು. ಏತವು ಕಿಣಾಂಕಿತವು ಹೇಳಿ ಬೊಬ್ಬೆ ಎದ್ದಿದೆ, ಗುಳ್ಳೆಯಾಗಿದೆ ಕೈಯಲ್ಲಿ. ನಾನು ವಿರಾಟ ರಾಜನಿಗಾಗಿ ಗಂಧ ತೇಯ್ದು ನಾನೇ ತೇಯ್ಬೇಕಂತೆ, ಇನ್ಯಾರು ಆಗುವುದಿಲ್ಲ, ನನ್ನ ಕೈಯೆಲ್ಲ ಬಾವು ಬಂದೋಗಿದೆ, ಗಾಯ ಆಗಿದೆ ಅಂತ ತೋರಿಸ್ತಾಳೆ. ಆ ಕೈಯನ್ನು ಎರಡನ್ನು ಎತ್ತಿಕೊಂಡು ಭೀಮಸೇನ ಮೋರೆಗಿಟ್ಟುಕೊಂಡು ಮುಖ ಮಾಚ್ಛಾದ್ಯ ರೋರೋದ ಅಂತಾನೆ ಹತ್ತು ಬಿಟ್ಟ. ನಾಳೆ ಕೀಚಕ ಇಲ್ಲ ಆಗ್ತಾನೆ ಅಂತ ಭರವಸೆ ಕೊಟ್ಟಿದ್ದ. ಆ ಕತೆ ಕೇಳಿದ್ದೀವಿ ನಾವು ಹಿಂದೆ. ಅತ್ತ ಕತೆ ಕೇಳಲಿಲ್ಲ, ಹಾಗಾಗಿ ಅತ್ತ ಕಥೆಯನ್ನು ಇವತ್ತು ತಿಳಿಸಿದೆ. ಕುಂತಿ ಹೋಗಿಬಿಟ್ಲು. ಮಹಾಪ್ರಾಜ್ಞ ವನಾಯ ಕೃತನಿಶ್ಚಯ. ಅವಳು ಕಾಡಿಗೆ ಹೋಗುವುದನ್ನು ಖಾತ್ರಿ ಮಾಡಿಕೊಂಡಿದ್ದಾಳೆ. ನಾನು ನನ್ನ ತಪ್ಪಿನ ಪರಿಮಾರ್ಜನೆಗಾಗಿ ನಾನು ಪ್ರಾಯಶ್ಚಿತ್ತವನ್ನು ನಡೆಸಲೇಬೇಕು, ನಾನು ನಿಲ್ಲುವುದಿಲ್ಲ ಅನ್ನು. ನನ್ನ ಮಕ್ಕಳು ಕ್ಷತ್ರಿಯರು ಎನ್ನುವುದು ನನಗೆ ಗೊತ್ತಾಗಿದೆ, ಅಷ್ಟು ಸಾಕು ಅನ್ಲು. ನೀವು ರಾಜ್ಯಭಾರ ಮಾಡಿ, ನಿಮ್ಮ ಧರ್ಮ ಮಾಡಿ, ನನ್ನ ಧರ್ಮ ಮಾಡುತ್ತೇನೆ ಅಂತ. ಅವಳು ಹಿಂತಿರುಗಿ ನೋಡಬೇಕು ಅಂದರೆ ಬಹಳ ಕಷ್ಟ ಇದೆ. ಹೆಜ್ಜೆ ಇಡಬೇಕು ಮುಂದಕ್ಕೆ. ಬೆನ್ನ ಹಿಂದೆ ಗಾಂಧಾರಿ ಇದ್ದಾಳೆ, ಆತುಕೊಂಡು ಧೃತರಾಷ್ಟ್ರನ ಇದ್ದಾನೆ. ಹಾಗಾಗಿ ಅವಳ ಹೆಜ್ಜೆ ಬಹಳಷ್ಟು ವಾಲ್ತಾ ಇತ್ತು. ಮಕ್ಕಳು ಕರಿತಾ ಇದ್ದಾರೆ. ಅರ್ಥ ಆಗ್ತಿರಲಿಲ್ಲ ಧೃತರಾಷ್ಟ್ರನಿಗೆ. ಕುಂತಿ ಹೊರಟದ್ದು ಆತನಿಗೂ ಗೊತ್ತಾಗಿಬಿಟ್ಟಿದೆ ಕೊನೆಗೆ. ಆದ್ರೇನು ಹೇಳಲಿಲ್ಲ. ಗಾಂಧಾರಿ ಹೇಳಿದ್ಲು ನಿಲ್ಲುವಂತೆ, ಕುಂತಿ ನಿಲ್ಲಿಲ್ಲ. ಕುಂತಿ ಗಾಂಧಾರಿ ತಿಳಿಸಿದ್ದು ಧೃತರಾಷ್ಟ್ರನಿಗೆ ಕುಂತಿಯು ಬರ್ತಾಳೆ ಅಂತ. ಆಶ್ಚರ್ಯ ಆಗಿದೆ. ಆದ್ದರಿಂದಲೇ ಮಹಾಭಾರತದಲ್ಲಿ ವೇದವ್ಯಾಸರು ಹೇಳುವಾಗ ತನ್ನ ಸೊಸೆಯ ಎತ್ತರವನ್ನು ಗುರುತಿಸಲಿಕ್ಕೆ ಧೃತಿಂ ಕುಂತ್ಯಾಹ ಅಂತಾರೆ. ಗಾಂಧಾರ್ಯಾಹ ಧರ್ಮಶೀಲತಾಂ ಅಂತ. ಎಲ್ಲಿ ಧರ್ಮ ಉಂಟು ಅಲ್ಲಿ ಜಯ ಉಂಟು ಅಂತ ಮತ್ತೆ ಮತ್ತೆ ನಮಸ್ಕರಿಸೋ ದುರ್ಯೋಧನೆಗೆ ಬಾಯ್ಬಿಟ್ಟು ಹೇಳಿದ ಮಹಾತಾಯಿ. ಯಥೋ ಧರ್ಮ ತಥೋ ಜಯ, ಯಥಕೃಷ್ಣ ತಥೋ ಧರ್ಮ ಅಂತ ಹೇಳಿದಳು. ಒಂದು ಸರ್ತಿಯೂ ದುರ್ಯೋಧನೆಗೆ ನಮಸ್ಕಾರ ಮಾಡಿದಾಗ ಯಾವ ಹೊತ್ತಿನಲ್ಲಿಯೂ ನಿನಗೆ ಜಯ ಆಗಲಿ ಅಂತ ಹೇಳಲಿಲ್ಲ ಆಕೆ. ಧರ್ಮವನ್ನು ಮೆರೆಯಿಸಿದವಳು. ಹಾಗೆ ಕುಂತಿ ಸಹ ಭಾಳ ಅದ್ಧೂರಿಯಾಗಿ ಧೈರ್ಯದಿಂದ ಯಾರೂ ಇಲ್ಲದೆ ಆಕೆ
ಹೊರಟಿದ್ದಾಳೆ. ಸಂಜಯ ಮತ್ತು ವಿದುರ ಅವರಿರುವರವರೊಟ್ಟಿಗೆ ವನವಾಸದಲ್ಲಿ ಹೊರಡುವಾಗ ಸೇರಿಕೊಂಡಿದ್ದರು. ಮತ್ತು ಎಲ್ಲ ಇಲ್ಲದ ಮನಸ್ಸಿನಲ್ಲಿ ಧರ್ಮರಾಜ ಆಳ್ವಿಕೆಗಾಗಿ ಮತ್ತೆ ಹಸ್ತಿನಪುರಕ್ಕೆ ಅರಮನೆಗೆ ಬಂದಿದ್ದಾನೆ. ಅವರು ಕಾಡಿಗೆ ಹೋದವರು ಗಂಗೆಯ ತೀರದಲ್ಲಿ ನಿಂತರು. ಸಾಯಂ ಸಂಧ್ಯಾ ವಂದನೆಯನ್ನು ಮಾಡಿದ್ದಾರೆ. ಹಾಗಾಗಿ ಬೆಳಿಗ್ಗೆ ಮುಗಿದ ನಂತರ ಅನುಜ್ಞೆ ಪಡೆದು ಹೊರಟವರು. ಹಾಗಾಗಿ ಸಂಜೆ ಹೊತ್ತಿನಲ್ಲಿ ಮತ್ತೆ ಕುರುಕ್ಷೇತ್ರಕ್ಕೆ ತಲುಪಿದ್ದಾರೆ. ಅಲ್ಲಿ ಮುಂದಕ್ಕೆ ಶತಯೂಪನ ಆಶ್ರಮ, ವೇದವ್ಯಾಸರ ಸಂಪರ್ಕಕ್ಕೆ ಒಳಗಾಗುವ ಆಶ್ರಮದಲ್ಲಿ ಅವರು ತಂಗಿದ್ದಾರೆ. ಆಶ್ರಮದ ಧರ್ಮಗಳನ್ನೆಲ್ಲ ಅವರಿಗೆ ಅಲ್ಲಿ ಪಾಠ ಮಾಡಿದ್ದಾರೆ. ಹಿಂದಿನ ರಾಜರು ತಿಳಿಸಿಕೊಟ್ಟಿದ್ದಾರೆ, ವ್ಯಾಸರೇ ಅಲ್ಲಿ ನಿಲ್ಲಿಸಿಕೊಂಡಿದ್ದಾರೆ. ಇತ್ತ ರಾಜ್ಯಭಾರ ಮನಸ್ಸಿಲ್ಲದಲ್ಲೇ ಆಗ್ತಾ ಉಂಟಂತೆ. ಪ್ರತಿನಿತ್ಯ ಧೃತರಾಷ್ಟ್ರನ ಕೋಣೆಗೆ ಹೋಗಿ ಧರ್ಮರಾಜ ನಮಸ್ಕಾರ ಮಾಡಿ ಬರುವುದು. ಅವರಿಲ್ಲ. ಅವರ ಸ್ಥಾನಕ್ಕೆ ಗೌರವ. ಅಮ್ಮನಿಗೆ, ಗಾಂಧಾರಿಗೆ ನಮಸ್ಕಾರ ಮಾಡುತ್ತಾ ಇದ್ದ. ಊರೆಲ್ಲ ಒಂದು ರೀತಿಯಿಂದ ಪ್ರಶಾಂತವಾಗಿದೆ. ಯಾವುದೇ ಆಸೆಗಳು ಆಕಾಂಕ್ಷೆಗಳು ಯಾರಲ್ಲಿ ಇಲ್ಲ ಆಗಿದೆ. ಏನೋ ಕಳ್ಕೊಂಡಂತೆ. ಹೀಗಾಗಿ ಬಹಳಷ್ಟು ಬೇಸರ ಪಡ್ತಾ ಇದ್ದಾರೆ. ಹಾಗೆ ಕಾಲ ಕಳೆದಿದೆ. ವರ್ಷಗಳಷ್ಟು ಉದ್ದಾಗಿದೆ. ಆಗ ಎಲ್ಲ ಊರಿನವರು ನೋಡಿ ಬರಬೇಕೊಮ್ಮೆ ಧೃತರಾಷ್ಟ್ರನನ್ನು ಅಂತ ಹೇಳಿಕೊಂಡಿದ್ದಾರೆ. ಅಮ್ಮನನ್ನು ನನಗೂ ನೋಡಬೇಕು ಅಂದಿದ್ದಾನೆ. ನಕುಲ ಹೇಳಿಕೊಟ್ಟಿದ್ದಾನೆ ಧರ್ಮರಾಜನಿಗೆ. ಆಯಿತು ಅಂತ ಧರ್ಮರಾಜ ಹೊರಡುವ ಊರೇ ಹೊರಟಿದೆ. ಧೃತರಾಷ್ಟ್ರನ ಅಲ್ಲಿಗೆ ಬಂದಿದ್ದಾರೆ. ಎಲ್ಲ ಸೈನ್ಯಗಳು, ಬೇಕಾದ ಅಡುಗೆಯವರು, ವ್ಯವಸ್ಥಾಪಕರು ಎಲ್ಲರನ್ನು ಕಟ್ಕೊಂಡು ಊರಿಗೆ ಊರೇ ರಾಜರನ್ನು, ಹಿರಿಯ ರಾಜರನ್ನು ನೋಡಲಿಕ್ಕೆ ಅಂತ ಬಂದುಬಿಟ್ಟಿದೆ. ಅವರೆಲ್ಲ ದೂರದಲ್ಲಿ ತಂಗಿದ್ದಾರೆ. ಧೃತರಾಷ್ಟ್ರನನ್ನು ಮಾತಾಡಿಸಿದ್ದಾನೆ. ಗಾಂಧಾರಿಯನ್ನು, ಕುಂತಿಯರನ್ನೆಲ್ಲ ಧರ್ಮರಾಜ ಅವರು ಸಂಭ್ರಮಪಟ್ಟಿದ್ದಾರೆ. ಆವತ್ತು ಊಟ ಅವರದ್ದೇ. ಅವರು ಹೇಳ್ತಾನೆ ಧೃತರಾಷ್ಟ್ರ, ನನ್ನ ಆತಿಥ್ಯ ಅಂದರೆ ನಾವು ಕಾಡಿನಲ್ಲಿದ್ದೇವೆ, ವನವಾಸಿಗಳು ತಿನ್ನುವಂತೆ ಫಲಮೂಲಗಳಷ್ಟೇ ನಿಮ್ಮ ಊಟ ಅಂತಾನೆ. ಆ ಒಂದು ದಿನ ಎಲ್ಲರೂ ಅದನ್ನೇ ಮಾಡಿಕೊಂಡ್ರಂತೆ. ಮರುದಿನ ದಿನದ ಅವರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಊಟಕ್ಕೆ. 1 ತಿಂಗಳು ಇದ್ದರು ಅವರು ಕಾಡಿನಲ್ಲಿ. ಉಳಿದವರು ಬಂದವರು, ನೋಡಲಿಕ್ಕೆ ಬಂದವರು ಆಶ್ರಮಗಳನ್ನೆಲ್ಲ ತೋರಿಸಿದ್ದಾರೆ ಅಲ್ಲಿ. ಹಾಗೆಯೇ ಸಂಜಯ ಬಂದವರನ್ನೆಲ್ಲ ತಾಪಸರಿಗೆ ಪರಿಚಯ ಮಾಡಿಸ್ತಾನೆ. ಇವನು ಧರ್ಮರಾಜ, ಇವನು ಹೀಗೆ ಅಂತ ಹೇಳಿಕೊಂಡು ಎಲ್ಲರನ್ನೂ ಪರಿಚಯಿಸಿದ್ದಾನೆ. ಬಂದವನೇ ಧೃತರಾಷ್ಟ್ರನಲ್ಲಿ ಮಾತಾಡಿದ ಧರ್ಮರಾಜ, ಚಿಕ್ಕಪ್ಪಯಲ್ಲಿ ವಿದುರೆಯಲ್ಲಿ ಅಂತ ಕೇಳಿದ್ದಾನೆ. ಅವ ಸಿಗುವುದಿಲ್ಲ, ಇಲ್ಲಿರುವುದು ಬಹಳ ಕಡಿಮೆ, ಜನಜಂಗುಳಿಯಲ್ಲಿ ಸೇರುವುದಿಲ್ಲವ, ಎಲ್ಲಿಯೋ ಹೇಗೋ ಅವಧೂತನಾಗಿರ್ತಾನೆ ಅಂತ ಹೇಳಿಬಿಟ್ಟ. ಕುತೂಹಲದಿಂದ ಧರ್ಮರಾಜ ನೋಡಲಿಕ್ಕೆ ಕೇಳಿಕೊಂಡು ಹೋಗುವಾಗ ಅಲ್ಲಿ ಹೋಗಿದ್ದಾನೆಂದು ಗೊತ್ತಾಗಿ ಓಡಿದ್ದಾನೆ. ಚಿಕ್ಕಪ್ಪ ಅಂತ ಕರೆದು ಓಡಿದರೆ ನಿಲ್ತಾ ಇಲ್ಲ. ಕಾಡಿನ ನಡುವೆಗೆ ಓಡಿದ್ದಾನೆ ವಿದುರ. ಹತ್ತಿರ ಬಂದಾಗ ಧರ್ಮರಾಜನನ್ನು ದಿಟ್ಟಿಸಿ ನೋಡಿದ್ದಾನೆ. ಸಾಯೋಗ ಬಲ ಮಾಸ್ತಾಯಿ ವಿವೇಶ ನೃಪತೇ ತನು. ಮರಕ್ಕೆ ಹೊರಗೆ ನಿಂತಿದ್ದಾನೆ ವಿದುರ. ಕಣ್ಣರಳಿಸಿ ಕಣ್ಣಿನಿಂದ ತನ್ನ ತೇಜಸ್ಸನ್ನು ಧರ್ಮರಾಜನ ಕಣ್ಣಿಗೆ ಹಾಕಿಬಿಟ್ಟಿದ್ದಾನೆ. ವಿದುರನೂ ಯಮನೆ, ಧರ್ಮರಾಜನು ಯಮನೆ. ಯಮನ 2 ಪಾತ್ರ. ಒಂದು ದಾಕ್ಷಿಣ್ಯ ಧರ್ಮದ ಪಾತ್ರ ಧರ್ಮರಾಜನದ್ದು, ಒಂದು ನಿಷ್ಠುರ ಧರ್ಮದ ಪಾತ್ರ ವಿದುರ ಪಾತ್ರ. ಹಾಗಾಗಿ ವಿದುರ ಧರ್ಮರಾಜನಲ್ಲಿ ಐಕ್ಯಗೊಂಡಿದ್ದಾನೆ, ಲೀನಗೊಂಡಿದ್ದಾನೆ. ವಿದುರನ ದೇಹವನ್ನು ನೋಡಿ ಬಳಲಿಕೊಂಡ ಧರ್ಮರಾಜ ತನ್ನಲ್ಲಿ ಶುದ್ಧ ಚೈತನ್ಯ ಬಂದದ್ದನ್ನು ಅರಗಿಸಿಕೊಂಡ. ಅದನ್ನು ಸಂಸ್ಕಾರ ಮಾಡಲಿಕ್ಕೆ ಅಂತ ಹೊರಟಾಗ ಮಾತು ಕೇಳಿತವನಿಗೆ, ಯತಿ ಧರ್ಮ ಮಮಾಪ್ತೋಸೌ ನಚ ಶೋಚ್ಯ ಅಂತ. ನೀನು ಯೋಚನೆ ಮಾಡಬೇಡ, ವಿದುರ ಸನ್ಯಾಸ ಧರ್ಮ ಸ್ವೀಕಾರ ಮಾಡಿದ್ದಾನೆ, ಅವನ ದೇಹವನ್ನೇನು ಮಾಡಬೇಕಾಗಿಲ್ಲ ಅಂತ. ಹಾಗೆ ಕಾಡು ಮಧ್ಯದಲ್ಲಿ ಬಿಟ್ಟು ಬಂದಿದ್ದಾನೆ ಧರ್ಮರಾಜ. ಧೃತರಾಷ್ಟ್ರನಿಗೆ ತಮ್ಮಂದಿರಿಗೆಲ್ಲ ತಿಳಿಸ್ತಾನೆ, ವಿದುರ ಹೊರಟ ಅಂತ. ಇಲ್ಲ, ವಿದುರ ಹೊರಡಲಿಲ್ಲ. ವಿದುರ ಧರ್ಮರಾಜನಲ್ಲಿ ಉಳಿದ. ವ್ಯಾಸರು ಬಂದು ಹೇಳ್ತಾರೆ ಮುಂದಕ್ಕೆ. ಹೀಗಾಗಿ ತಿಂಗಳಾದಾಗ ವ್ಯಾಸರು ಬಂದಾಗ ವ್ಯಾಸರು ಕೇಳುತ್ತಾರೆ ಧೃತರಾಷ್ಟ್ರಾದಿಗಳಿಗೆಲ್ಲ, ಏನಾಗಬೇಕಿದೆ, ನಾನೇನು ಮಾಡಲಿ ಅಂತ, ನಿಮ್ಮ ಆಸೆ ಏನು ಅಂತ. ಆಗ ಗಾಂಧಾರಿಯಲ್ಲಿಯೂ ಹೇಳಿದ್ದ ಧೃತರಾಷ್ಟ್ರ, ನನಗೆ ಮಕ್ಕಳನ್ನು ನೋಡಬೇಕು ಅಂತ. ನೋಡಿ, ಕಾಡಿಗೆ ಹೋಗಿದ್ದಾನೆ, ಆಶ್ರಮವಾಸ ಮಾಡ್ತಾ ಇದ್ದಾನೆ, ಇನ್ನು ಮಮತೆಯ ಕೊಂಡಿ ಕಳಚುತ್ತಾ ಇಲ್ಲ. ಏನೋ ಕೊನೆಗೆ ತಿಂದುಬಿಟ್ಟೇನೆ ಹೇಳುವ ಹಾಗೆ
ಕುಂತಿ ಹತ್ರ ಕೇಳಿದಾಗ ವ್ಯಾಸರು, ಕುಂತಿ ಹೇಳ್ತಾಳೆ, ನಾನು ಕನ್ಯೆಯಾಗಿದ್ದಾಗ ಪಡೆದ ಕರ್ಣನನ್ನು ಹೆತ್ತ ನನ್ನ ತಪ್ಪನ್ನು ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕುಂಟು ಅಂತ. ಇಲ್ಲ, ದೋಷ ಇಲ್ಲ, ಎಲ್ಲ ಹೋಯಿತು ಅಂತ ವ್ಯಾಸರು ಅವಳನ್ನು ಸಮಾಧಾನಪಡಿಸ್ತಾನೆ. ಆಯಿತು ಅಂತಾನೆ. ಹಾಗೆ ಗಾಂಧಾರಿ ಹತ್ರ ಕೇಳಿದಾಗ ಮಕ್ಕಳನ್ನು ನೋಡಬೇಕು ಅಂತ ಧೃತರಾಷ್ಟ್ರ ಇಷ್ಟಪಡ್ತಾನೆ ಅಂತ. ಸರಿ, ಎಲ್ಲ ಇವತ್ತು ರಾತ್ರಿ ಗಂಗಾ ದಡಕ್ಕೆ ಬನ್ನಿ, ಎಲ್ಲ ಮಕ್ಕಳು ಬರ್ತಾರೆ ಅಂತ ಧೃತರಾಷ್ಟ್ರನಿಗೆ ಹೇಳು ಅಂತ ವ್ಯಾಸರು ಹೇಳಿಬಿಡ್ತಾರೆ. ಆ ಹಗಲು ಕಳೆಯುವುದು ಭಾರಿ ಕಷ್ಟ ಆಯ್ತಂತೆ ಎಲ್ಲರಿಗೆ. ಎಲ್ಲರೂ ಗಂಗಾ ತೀರಕ್ಕೆ ರಾತ್ರಿ ಬಂದು ಸೇರಿದ್ದಾರೆ. ವ್ಯಾಸರು ಧೃತರಾಷ್ಟ್ರನಿಗೆ ಮಕ್ಕಳನ್ನು ತರಿಸ್ತಾರೆ ಅಂತ ಗೊತ್ತಾಗಿದೆ. ಎಲ್ಲರೂ ಸೇರಿಕೊಂಡಿದ್ದಾರಲ್ಲಿ. ಆವತ್ತು ಎಲ್ಲರನ್ನು ಹೇಗೆ ಇದ್ದರೋ ಹಾಗೆ, ಹೋರಾಟದ ಮುಂಚೆ ಹೇಗೆ ಕಾಣಿಸಿಕೊಂಡಿದ್ದರೋ ಅದೇ ರೀತಿಯಾಗಿ ಎಲ್ಲ ಮಕ್ಕಳನ್ನು ಧೃತರಾಷ್ಟ್ರನಿಗೆ ತೋರಿಸಿದ್ದಾನೆ. ಧೃತರಾಷ್ಟ್ರ ಮಾತ್ರೇನು, ಅವನ ಮಡದಿಯರೆಲ್ಲ ಬಂದಿದ್ದಾರೆ ಧೃತರಾಷ್ಟ್ರನ ನೋಡಲಿಕ್ಕೆ ಅಂತ. ಹಾಗಾಗಿ ಸತ್ತವರ ಮಡದಿಯರು ಎಲ್ಲ ಮಕ್ಕಳ ಜೊತೆಯಲ್ಲಿ ಆವತ್ತು ಹೋದ ಎಲ್ಲ ವೀರರು ಯೋಧರು ಎಲ್ಲ ಆವತ್ತು ಬಂದಿದ್ದಾರೆ. ಅವರೆಲ್ಲರ ಜೊತೆಯಲ್ಲಿ ಪೇಟೆಯಿಂದ ಬಂದವರು, ಹಸ್ತಿನಪುರದಿಂದ ಬಂದವರು, ನಾಗರಿಕರೆಲ್ಲ ಬಹಳ ಆರಾಮವಾಗಿ ಬೆರೆತಿದ್ದಾರೆ. ಪಾಂಡವರು ಅವರ ಜೊತೆಯಲ್ಲಿ ಬೆರೆತಿದ್ದಾರೆ ಹಿಂದಿನಂತೆ ಅಂತಾರೆ. ಆವತ್ತು ರಾತ್ರಿ ಎಲ್ಲರೂ ಒಟ್ಟಾಗಿದ್ದರು. ಮತ್ತೆ ಅವರೆಲ್ಲ ಕಾಣದಾದರು, ಹೊರಟೋದ್ರು. ಸ್ವಪ್ನ ಅಲ್ಲ, ನಿಜವಾಗಿಯೂ ಅವರೆಲ್ಲ ಮತ್ತೆ ಗಂಗೆಯೊಳಗೆ ಪ್ರವೇಶ ಮಾಡ್ತಾರೆ. ತಮ್ಮ ತಮ್ಮ ಹೆಂಡತಿಯರನ್ನು, ಮನೆಯವರನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಹೆಚ್ಚಿನ ಮಡದಿಯರೆಲ್ಲ ಗಂಗೆಯಲ್ಲಿ ಪ್ರವೇಶ ಮಾಡಿ ಹೋಗಿಬಿಡ್ತಾರೆ ಅವರೊಟ್ಟಿಗೆ. ಭಾರದ ಹೃದಯದಿಂದ ಧೃತರಾಷ್ಟ್ರ ಮತ್ತೆ ಆಶ್ರಮದಲ್ಲಿ ವಾಸ ಮಾಡ್ತಾನೆ. ಇತ್ತ ಉತ್ತರೆಯನ್ನು ಹೋಗಲಿಕ್ಕೆ ಬಿಟ್ಟಿರುವುದಿಲ್ಲ. ಮೊಮ್ಮಗನ ನೋಡಿಕೊಳ್ಳಿಕ್ಕೋಸ್ಕರ ಉತ್ತರೆ ಉಳಿದಿರ್ತಾಳೆ. ಇದನ್ನು ಕತೆ ಕೇಳ್ತಾ ಇರುವಾಗ ಜನಮೇಜಯ ಕತೆ ಕೇಳ್ತಾ ಇರೋದಿದು. ವಾಸ್ತವವಾಗಿ ಮಹಾಭಾರತ ಮುಗಿದಿದೆ. ಕೊನೆಯ ಕುಡಿಯಾದ ಪರೀಕ್ಷಿತ ರಾಜ ಅವ ತಕ್ಷಕ ಕಚ್ಚಿ ಸತ್ತಿದ್ದಾನೆ. ಅವನ ಮಗ ಜನಮೇಜಯ ಹಸ್ತಿನಪುರ ಗದ್ದುಗೆಯನ್ನು ಆಳ್ತಾ ಇದ್ದಾನೆ. 60 ವರ್ಷ ಆಗಿದೆ ಹತ್ತಿರದಲ್ಲಿ ಜನಮೇಜಯನಿಗೆ. ಆತ ತಿಳ್ಕೊಂಡಿದ್ದಾನೆ ಹೇಗೆ ನನ್ನಪ್ಪ ಸತ್ತದ್ದು ಅಂತ. ಹಾಗಾಗಿ ಹಾವು ಕಚ್ಚಿ ಸತ್ತದ್ದಕ್ಕೆ ಸರ್ಪಸತ್ರ ಯಾಗ ಮಾಡಬೇಕು, ಸರ್ಪಸತ್ರವನ್ನು ನಡೆಸಬೇಕು ಅಂತ ಅವುಗಳ ಹೋಮ ಮಾಡ್ತಾ ಇದ್ದಾನೆ. ಸುಮ್ಮನೆ ಮಾಡುವುದಲ್ಲ ಅಂತ ಕತೆ ಕೇಳ್ತೇನೆ ಅಂತ, ಅಜ್ಜಂದಿರ ಕತೆ ಅಂತ ಮಹಾಭಾರತ ಹೇಳಿ ಅಂತ ವೇದವ್ಯಾಸರ ಹತ್ರ ಕೇಳ್ತಾನೆ. ವ್ಯಾಸರು ವೈಶಂಪಾಯನ ಹತ್ರ ಶಿಷ್ಯರ ಹತ್ರ ಹೇಳ್ತಾರೆ ಹೇಳು ಅಂತ. ಹಾಗೆ ವೈಶಂಪಾಯನು ಶಿಷ್ಯರು ಹೇಳ್ತಾ ಇದ್ದಾರೆ, ಜನಮೇಜಯನಿಗೆ ಈಗ ಆಗ್ತಾ ಇದೆ, ಆಶ್ರಮವಾಸ ಹೀಗಿತ್ತು, ಧೃತರಾಷ್ಟ್ರ ಮಕ್ಕಳನ್ನು ನೋಡಬೇಕು ಅಂತ ಹೇಳಿದ, ವೇದವ್ಯಾಸರು ತೋರಿಸಿದ್ರು, ಮಡದಿಯರಲ್ಲ ಅವ್ರ ಜೊತೆಯಲ್ಲಿ ಹೋಗಿಬಿಟ್ಟಿದ್ದಾರೆ ಅಂತ. ನನ್ನ ಅಪ್ಪನನ್ನು ನೋಡಬೇಕಲ್ಲ ನನಗೆ ಅಂತ ಜನಮೇಜಯ ಹೇಳ್ತಾನೆ. ಅಲ್ಲೇ ವ್ಯಾಸರು ಕೂತಿದ್ದಾರೆ ಸರ್ಪಸತ್ರದಲ್ಲಿ. ಹೌದಾ, ಆಯಿತು ಅಂತ ವೈಕುಂಠದಿಂದ ಪರೀಕ್ಷಿತನನ್ನು ತರಿಸ್ತಾರೆ. ಜೊತೆಯಲ್ಲಿ ಶಮೀಕ, ಶೃಂಗಿ ಇವರನ್ನು ಕಾಣಿಸ್ತಾರೆ. ಶಾಪ ಕೊಟ್ಟವ, ನಡೆದ ಶಾಪಘಟನೆಯ ವ್ಯವಸ್ಥೆ, ಸರ್ಪಸತ್ರವನ್ನು ನಿಲ್ಲಿಸಲು ಅಲ್ಲಿ ಆಸ್ತಿಕ ಬಂದಿದ್ದ, ಅದೂ ನಿಂತೋಗಿತ್ತು. ಹಾಗಾಗಿ ಆಸ್ತಿಕ ಇವರೆಲ್ಲರ ಜೊತೆಯಲ್ಲಿ ಬಹಳ ಖುಷಿಯಾಯ್ತಂದೆ ಜನಮೇಜಯನಿಗೆ. ನನಗೆ ತುಂಬ ನಂಬುಗೆ ಇತ್ತು, ಶ್ರದ್ಧೆ ಇತ್ತು. ಆದರೆ ವ್ಯಾಸರು ನನ್ನ ಅಪ್ಪನನ್ನು ತೋರಿಸಿದ್ದಂತ ನನಗೆ ಪೂರ್ಣ ವಿಶ್ವಾಸ ಇಲ್ಲಿ ಬಂದಿದೆ ಧರ್ಮದಲ್ಲಿ ಅಂತ ಹೇಳಿಕೊಂಡ. ಮುಂದೆ ಯಜ್ಞ ಸಮಾಪ್ತಿಯಾಗಿದೆ. ಆಸ್ತಿಕನನ್ನು ಗೌರವಿಸಿದ್ದಾನೆ, ಅವಭೃತ ಮಾಡಿದ್ದಾನೆ. ಅವಭೃತದಲ್ಲಿ ಎಲ್ಲರೂ ಬಿಂದು ಆ ಪುಣ್ಯವನ್ನೆಲ್ಲ ಭಗವಂತನಿಗೆ ಸಮರ್ಪಿಸಿದ್ದಾರೆ. ಆದರೆ ಜನಮೇಜಯ ಹೇಳ್ತಾನೆ ವೈಶಂಪಾಯನ ಹತ್ರ, ಮುಂದಿನ ಕತೆ ಹೇಳಿ ನನಗೆ ಅಂತ. ಅವಭೃತ ಮುಗಿದಿದೆ, ಯಾಗ ನಡೆದಿದೆ, ಬಳಿಕವೂ ಶೇಷಭಾಗದ ಚಿಂತನೆಯನ್ನು ಮತ್ತೆ ಮಾಡಿದ್ದಾನೆ. ಮುಂದೇನಾಯಿತು ಅಂತ ಕೇಳುತ್ತಾನೆ. ಮುಂದೆ ಧೃತರಾಷ್ಟ್ರ ಧರ್ಮರಾಜಾದಿಗಳನ್ನು ಹೋಗಲಿಕ್ಕೆ ಹೇಳಿದ್ದಾನೆ. ಪುತ್ರ ದರ್ಶನ ಪರ್ವ ಮುಗಿದಿದೆ, ಹಾಗಾಗಿ ಹೊರಟಿದ್ದಾರೆ. ಮತ್ತೊಮ್ಮೆ ಭಾರದ ಹೃದಯದಿಂದ ಧರ್ಮರಾಜಾದಿಗಳು ಆಳ್ವಿಕೆಯನ್ನು ನಡೆಸಲು ಬಂದಿದ್ದಾರೆ. ಅವರು ಆರಾಮವಾಗಿ ಆಶ್ರಮದಲ್ಲಿ ಸಾಧನೆ ಮಾಡ್ತಾರೆ ಎನ್ನುವ ಧೈರ್ಯ, ಆ ಧರ್ಮದ ಭೂಮಿಕೆ ಅವರನ್ನು ಗಟ್ಟಿಗೊಳಿಸಿದೆ. ಹೀಗೆ ಧೃತರಾಷ್ಟ್ರ ವನೇವಾಸ ಮಕರೋದ್ ವತ್ಸರತ್ರಯಂ ಅಂತ 3 ವರ್ಷಗಳ ಕಾಲ ಧೃತರಾಷ್ಟ್ರ ಕಾಡಿನಲ್ಲಿ ಆಶ್ರಮದಲ್ಲಿ ಸಾಧನೆಯನ್ನು ಮಾಡಿದ್ದಾನೆ. ಗಾಂಧಾರಿ ಕುಂತಿ ಎಲ್ಲ ಸೇರಿಕೊಂಡು ಸಂಜೆಯ ಸಹಾಯಕ್ಕೆ ಇದ್ದ. 1 ವರ್ಷದಲ್ಲಿಯೇ ವಿದುರ ಹೋಗಿಬಿಟ್ಟಿದ್ದಾನೆ, ನಾವು ಕೇಳಿಯಾಗಿದೆ. ಇತ್ತ ಪ್ರತಿನಿತ್ಯ ನಮಸ್ಕಾರ ಮಾಡುತ್ತಿರುವಾಗ ಧರ್ಮರಾಜನಿಗೆ ಒಂದು ಸರ್ತಿ ಏನೋ ಯೋಚನೆ ಬಂದು, ವಿಪದ್ಭಾವ ಅಂತ. ಅವನು ನಾಪಶ್ಯತ್ ಪಿತರ್ವ್ಯವು ಗುರುವಂದನಾಯ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಅವನಿಗೆ ಕಾಣಲಿಲ್ಲಂತೆ ಕೋಣೆಯಲ್ಲಿ.
ಕೋಣೆಯಲ್ಲಿ ನಿಜವಾಗಿ ಇದ್ದೇ ಇರಲಿಲ್ಲ, 3 ವರ್ಷದಿಂದ ಇರಲಿಲ್ಲ. ಆದರೆ ಅವನಿಗೆ ಅವರು ಇರುವ ಭಾವ ಬರ್ತಾ ಇತ್ತು. ಆವತ್ತು ಅಂತಹ ಭಾವನೆಗಳು ಬರಲಿಲ್ಲ. ಹೀಗಾಗಿ ಏನಾಯಿತು, ಗಾಬರಿ ಪಟ್ಟ. ನಾರದರು ಹೇಳ್ತಾರೆ ಅವನು ಹೋಗಿ ಆಯಿತು ಅಂತ. ಕೆಲವು ದಿವಸ ಹಿಂದೆಯೇ ಕಾಳ್ಗಿಚ್ಚಿನಲ್ಲಿ ಧೃತರಾಷ್ಟ್ರ ಮುಗಿದೋಗಿದ್ದಾನೆ, ಗಾಂಧಾರಿಯು ಕೆಳೆದು ಬಿಟ್ಟಿದ್ದಾಳೆ, ಕುಂತಿಯು ಇಲ್ಲಾಗಿದ್ದಾಳೆ ಅಂತ. ಧರ್ಮದ ಕತೆ ಹೀಗೆ ಅಂತ ನಾರದರು ಸಮಾಧಾನ ಪಡಿಸ್ತಾರೆ. ಅದು ಹೇಗೆ ಏನು ಅಂತ ವಿವರಣೆ ಕೇಳಿದ್ದ. ನಾನು ತೆರಳಿದ್ದಲ್ಲಿ ನೋಡಿದ್ದಲ್ಲಿ ಹೇಳಿದರು, ತಾಪಸ್ಸಿಗಳು ಹೇಳುತ್ತಾರೆ, ಧೃತರಾಷ್ಟ್ರ ಬಹಳಷ್ಟು ಸಾಧನೆ ಮಾಡ್ತಾ ಇದ್ದವ, ಕೊನೆ ಹೊತ್ತಿನಲ್ಲಿ ವಾಯುಭಕ್ಷನಾಗಿ ನಿಂತ ಅಂತ. ಗಾಳಿ ಮಾತ್ರ ಊಟ, ಇನ್ನೇನು ತಿಂತಾ ಇಲ್ಲ. ಫಲಮೂಲಗಳನ್ನು ಬಿಟ್ಟಿದ್ದ, ಕಠೋರವಾದ ವ್ರತಗಳನ್ನು ಮಾಡ್ತಾ ಇದ್ದ. ಹೀಗಾಗಿ ಅಗ್ನಿಯನ್ನೇ ತ್ಯಾಗ ಮಾಡಿದ್ದಾನೆ. ಎಲ್ಲ ಯಜ್ಞಗಳನ್ನು ನಡೆಸಿಕೊಟ್ಟ, ಋತ್ವಿಜರನ್ನೆಲ್ಲ ಹೇಳಿಸಿಕೊಂಡು ತನ್ನ ಉಪಾಸನಾಗ್ನಿಯಲ್ಲಿ ಎಲ್ಲ ಬಗೆಯ ಯಜ್ಞಗಳನ್ನು ಮಾಡಿ ಆವತ್ತು ಕೊನೆ ಅಂತೇಳಿ ಅಗ್ನಿಯನ್ನು ತ್ಯಾಗ ಮಾಡಿದ್ದಾನೆ. ಪುರೋಹಿತರು ಅಗ್ನಿಯನ್ನು ಕಾಡಿನ ಕಡೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಬಿಟ್ಟು ಬಂದ ಬೆಂಕಿ ಕಾಡನ್ನು ಆವರಿಸಿದೆ. ಅದು ಧೃತರಾಷ್ಟ್ರನದ್ದೇ ಬೆಂಕಿ. ಅವನ ಕೊನೆಯ ಹೊತ್ತಿನಲ್ಲಿ ಅವನದ್ದೇ ಪವಿತ್ರವಾದ ಆರಾಧ್ಯವಾದ ಬೆಂಕಿ ಅವನ ಅಪೋಷಣವನ್ನು ಮಾಡಿದೆ. ಹಾಗಾಗಿ ಧೃತರಾಷ್ಟ್ರ ಹೇಳಿದ, ನನಗಿನ್ನು ಹೋಗಲಿಕ್ಕಾಗುವುದಿಲ್ಲ, ಬೆಂಕಿ ಬಂದಿದೆ, ನಾನು ಲೀನ ಆಗ್ತೇನೆ ಅಂತ ಹೇಳಿಕೊಂಡಿದ್ದಾನೆ. ಗಾಂಧಾರಿಯು ಕುಂತಿಯು ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಸಂಜಯನನ್ನು ಹೋಗಲಿಕ್ಕೆ ಹೇಳಿದ್ದಾನೆ. ಸಂಜೆ ಹಾಗಾಗಿ ಅಲ್ಲಿಂದ ಹೊರಗೆ ಬಂದಿದ್ದಾನೆ. ಅದು ಅವನ ಬೆಂಕಿ ಅಲ್ಲ, ಉಪಾಸನೆಯದ್ದಲ್ಲ. ಹಾಗಾಗಿ ಸಂಜೆ ಹೊರಗೆ ನಿಂತು ವ್ಯಾಸರ ಆಶ್ರಮದಲ್ಲಿ ಮತ್ತೆ ಬಂದು ಮತ್ತೆ ಕಾಲಕ್ಕೆ ತೆರಳಿದವ. ಆ ವಿಷಯವನ್ನು ತಾಪಸರಿಗೆ ಮುಟ್ಟಿಸಿದವ. ಅದನ್ನು ನಾರದರು ಕೇಳಿಕೊಂಡು ಧರ್ಮರಾಜನಿಗೆ ಹೇಳಿ, ಧರ್ಮರಾಜ ಯೂತ್ಸವನ್ನು ಮುಂದಿಟ್ಟುಕೊಂಡು ಬೇಕಾದಷ್ಟು ಧೃತರಾಷ್ಟ್ರ ಗಾಂಧಾರಿಯರ ಔತ್ತರ ಕರ್ಮಗಳನ್ನೆಲ್ಲ ಮಾಡ್ತಾನೆ. ಕುಂತಿಯ ಶ್ರಾದ್ದ ದಾನಾದಿಗಳನ್ನು, ಉದಕ ದಾನಾದಿಗಳನ್ನು ತಾನೇ ಸ್ವಯಂ ನಡೆಸಿಕೊಡ್ತಾನೆ. ಹೀಗೆ ತನ್ನ ಹಿರಿಯರ ಔತ್ತರ ಕರ್ಮಗಳನ್ನೆಲ್ಲ, ಔರ್ಧ್ವದೇಹಿಕ ಕರ್ಮಗಳನ್ನೆಲ್ಲ ಅದ್ಧೂರಿಯಾಗಿ ನಡೆಸಿಕೊಂಡು ಧರ್ಮರಾಜ ಮತ್ತಷ್ಟು ತನ್ನ ಭಾರವನ್ನು ಮುಗಿಸಿಕೊಂಡಿದ್ದಾನೆ. ಹೀಗೆ ಆಶ್ರಮ ಮಾಸಿಕ ಪರ್ವ ಅದು ಮುಗಿದಿದೆ. 15ನೇ ಇತ್ತು.